ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಗಿಲ್ಲಿ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ನಾನು ಮುಂಚಿನ ವಿಡಿಯೋದಲ್ಲೇ ತಿಳಿಸಿದೆ, ಗಿಲ್ಲಿ ಅವ್ರಿಗೆ ಸಣ್ಣ ಇಂಜುರಿ ಆಗಿ ಹಾಸ್ಪಿಟಲ್ ಆಗಿದ್ದಾರೆ ಅಂತ. ಇನ್ನು ಬಿಗ್ ಬಾಸ್ ಮನೆಗೆ ಗಿಲ್ಲಿ ಅವರು ವಾಪಸ್ ಬಂದ್ರಾ ಇಲ್ವಾ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೇದಾಗಿ ಹೇಳಬೇಕು ಅಂದರೆ, ನಿನ್ನೆ ಟಾಸ್ಕಲ್ಲಿ ರಕ್ಷಿತಾ ಅವರು ತುಂಬಾ ಚೆನ್ನಾಗಿ ಆಟವನ್ನು ಆಡಿದ್ರು. ಆದರೆ ರಕ್ಷಿತಾನ ಎಲ್ಲರೂ ಕೂಡ ಟಾರ್ಗೆಟ್ ಮಾಡಿ ಬಾಲ್ ಟಾಸ್ಕಲ್ಲಿ ಹೊರಗಡೆ ಹಾಕಿದ್ರು ಅಂತಲೇ ಹೇಳ್ಬೋದು. ಇನ್ನು ಈ ಟಾಸ್ಕಲ್ಲಿ ರಕ್ಷಿತಾಗೆ ಮೋಸನೇ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಬಾಯ್ಸ್ ಆಟ ಆಡುವಂಥ ಸಂದರ್ಭದಲ್ಲಿ ರಘು ಅಂತೂ ತುಂಬಾ ಚೆನ್ನಾಗಿ ಆಟವನ್ನು ಆಡಿದ್ರು. ಅದರಲ್ಲೂ ಧ್ರುವಂತ ಅವ್ರನ್ನ ತಳ್ಳಿದ್ದಾಗಿರ್ಬೋದು, ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಕ್ರಾಕ್ರೋಚ್ ಸುದಿ ಅವರು ಕೊನೆಗೆ ಕೈ ಮುಗಿದು ಬೇಡ್ಕೊಳ್ತಾ ಇರ್ತಾರೆ. ಕೊನೆಗೆ ಅವರು ಕೂಡ ಸೋತು ರಘು ಅವರು ಗೆದ್ದು ಕ್ಯಾಪ್ಟನ್ ಆಗ್ತಾರೆ. ಇನ್ನು ಗಿಲ್ಲಿ ಕಾವ್ಯ ಎಷ್ಟೇ ದೂರ ಹೋದ್ರೂ ಕೂಡ ಮತ್ತಷ್ಟು ಹತ್ತಿರವಾಗ್ತಾ ಇದ್ದಾರೆ. ಎಷ್ಟೇ ಮಾತು ಕೂಡ ಮತ್ತಷ್ಟು ಮಾತಾಡಬೇಕು ಅನ್ನೋ ಒಂದು ಕುತೂಹಲ ಇಬ್ಬರಲ್ಲೂ ಇದೆ. ಇನ್ನು ಬಿಗ್ ಬಾಸ್ ಮನೆಯಿಂದ ಗಿಲ್ಲಿ ಅವರು ಹೊರಗಡೆ ಬಂದಿದ್ದಾರೆ ಅಂತ ನಾನು ನಿಮಗೆ ಮುಂಚಿನ ವಿಡಿಯೋದಲ್ಲಿ ತಿಳಿಸಿದ್ದೆ. ಅದೇ ರೀತಿ ಈಗ ಬಿಗ್ ಬಾಸ್ ಮನೆಗೆ ಗಿಲ್ಲಿ ಅವರು ವಾಪಸ್ ಬಂದಿದ್ದಾರೆ. ಒಂದು ಸಣ್ಣ ಇಂಜುರಿ ಆಗಿರೋ ಕಾರಣಕ್ಕೆ ತಕ್ಷಣವೇ ಬಿಗ್ ಬಾಸ್ ಮನೆಗೆ ಟ್ರೀಟ್ಮೆಂಟ್ ತಗೊಂಡು ವಾಪಸ್ ಆಗಿದ್ದಾರೆ. ಈ ರೀತಿಯಾದ ಮಾಹಿತಿ ನಮಗೆ ಸಿಕ್ಕಿರುವಂಥದ್ದು. ಬಿಗ್ ಬಾಸ್ ಗಿಲ್ಲಿ ನಟನಿಗೆ ಏನೂ ಕೂಡ ಆಗಿಲ್ಲ, ತಕ್ಷಣವೇ ವಾಪಸ್ ಆಗಿರೋ ಕಾರಣದಿಂದ ಬಿಗ್ ಬಾಸ್ ಮನೆಗೆ ಮರಳಿದ್ದಾರೆ. ಇನ್ನು ಬಿಗ್ ಬಾಸ್ ಗಿಲ್ಲಿ ಅಭಿಮಾನಿಗಳು ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ಕ್ರೇಜ್ನಲ್ಲಿದ್ದಾರೆ. ಯಾಕಂದರೆ ಗಿಲ್ಲಿ ಗೆಲ್ಲೇಬೇಕು ಅಂತ ದೇವಸ್ಥಾನಕ್ಕೆ ಹೋಗಿ ಅವರ ಫೋಟೋ ಹಿಡಿದು ಎಲ್ಲ ಕಡೆ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಇನ್ನು ಏನೆಲ್ಲ ಆಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಕೊನೆಗೆ ವಿನ್ನರ್ ಆಗ್ತಾರಾ ಇಲ್ವಾ ಅಂತಲೂ ಕೂಡ ಕಾದು ನೋಡಬೇಕಾಗಿದೆ. ಇನ್ನು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನೀವು ಕೂಡ ಗಿಲ್ಲಿ ಅವರ ಅಭಿಮಾನಿಯಾಗಿದ್ದರೆ ಗಿಲ್ಲಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.